ವಾಯ್ಸ್ ಕಡಿಮೆ ಮಾಡ್ತೀನಿ. ಹಾಂ ಹೇಳಿ. ನಾವು ಗುರುಗಳಿಗೆ ಹೇಳ್ದಲೆ ಬೇವಿನ ಸೊಪ್ಪು ತಗೊಂಡೋಯ್ದು ಅಮಾಸೆ ದಿವಸ ಈ ಕಡ್ತ ಬಂದೈತೆ ಅಂತ ಯಾರಿಗೆ ಹೇಳಿದ್ರು. ಅವರು ಅಮ್ಮಗೆ ಮುಟ್ಟಿಸಿ ನಿಂಬೆ ಇದು ಕೊಟ್ಟಿದ್ರು ಬೇವಿನ ಸೊಪ್ಪು. ಯಾರು ಬೇರೆ ಪೂಜಾರರು. ಅದಕ್ಕೆ ಸ್ನಾನ ಮಾಡ್ತಿದ್ದಂಗೆ ಇವಳಿಗೆ ಮಾತೇ ನಿಂತೋದು. ಮಾತು ಗೊತ್ತಿಲ್ಲ. ಮಾತಾಡು. ಮತ್ತೆ ಯಾವಾಗ ಬೇವಿನ ಸೊಪ್ಪು ಕೇಳಿದ್ದು ಜನ? ಯಾವತ್ತು? ಗುರುವಾರ ಮಾಡಿದ್ವಿ. ಇವತ್ತಿಗೆ ಗುರುವಾರ ತಗೊಂಡೋಯ್ದ್ವಿ ಅಮಾಸೆ ದಿವಸ. ಶುಕ್ರವಾರ ಹಂಗೆ ಮಾಡಿದ್ವಿ. ಬೇಯಿಸಿ ಪ್ರಕರಣದಿಂದ ಇಲ್ಲಿ ತಪ್ಪು ಮಾಡೋದು ಹಿಂಗೆ ಆಗುತ್ತೆ ಅಂತ ಉದಾಹರಣೆನ? ಅಲ್ಲ, ಒಂದು ಕಲ್ಲು ಏನು ತಗೊಂಡೋಗ್ಬಾರ್ದು. ಗುರುಗಳು ಕೊಟ್ಟರೆ ತಗೊಂಡೋಗ್ಬೇಕಷ್ಟೇ. ಬೇರೆ ಪೂಜಾರು ಕೊಟ್ಟರು ಇಸ್ಕೊಂಡು ಹೋಗಂಗಿಲ್ಲ. ಗುರುಗಳು ದುರ್ಗಮ್ಮಂಗೆ ಗುರುಗಳಷ್ಟೇ. ಅಲ್ಲ, ಒಂದು ಹೇಳ್ತಿರೋ ಉದ್ದೇಶ ಏನಂದ್ರೆ ಇಲ್ಲಿ ಸಾಕಷ್ಟು ಜನ ಯಾರು ಕೂಲಿಗಾರರು ಇಲ್ಲ ಹುಷಾರಾದಂಥ ಪೇಷಂಟ್ಗಳು ಕೆಲಸ ಮಾಡ್ತಿರ್ತಾರೆ. ಅವ್ರ ಹತ್ರ ಏನು ಕೇಳಿಸ್ಕೊಂಡು ಹೋಗ್ಬಾರ್ದು. ಅವ್ರ ನಂಬರು ಕೊಟ್ಟೋಗ್ರು, ಅವ್ರ ನಂಬರ್ ತೊಗೊಂಡೋಗ್ಬಾರ್ದು. ಅಲ್ಲಂತಮ್ಮ ಕರೆಕ್ಟ್ ಏನಪ್ಪ? ನೋಡಿ, ಯಾರ್ದು ಇಸ್ಕೊಂಡೋಗಿ ಮಾಡ್ಬಾರ್ದು. ನಾವು ಇಲ್ಲಿ ಇರ್ತೀವಿ. ಆಮೇಲೆ ಏನಾಗುತ್ತೆ ಇನ್ನು ಕೆಲವರು ಏನು ಮಾಡ್ತಾರೆ, ಲೇಟ್ ಆಗುತ್ತೆ ಅಂತೇಳಿ ಶಾಟ್ಲಿ ಇವರು ಎಲ್ಲಿ ಬೇಕಾದ್ರೂ ಕಾಯ್ತಾರೆ. ಈ ತಾಯಿ ಮುಂದೆ ಕಾಯಕ್ಕೆ ಈಗ ಆಡ್ತಾರೆ. ಇದೊಂದು ಉದಾಹರಣೆ. ಮೊನ್ನೆ ಒಂದು ಉದಾಹರಣೆ, ಯಾರೋ ಒಂದು ಅಮ್ಮ ಸಾಮೇರಿಗೇನು, ಈಗ ನಾನು ಯಾರು ಖಾಲಿ ಬೀಳ್ ಅಂತ ಹೇಳಲ್ಲ, ಸಾಮೇರಿಗೇನು ಖಾಲಿ ಬೀಳ್ಬೇಕಂತ ಮನೆಗಳೇ ಆಕ್ಸಿಡೆಂಟ್ ಆಗಿ ನನಗೆ ಬೇಜಾರಾಗ್ತದೆ. ಅವನಿಗೇನು ಅಂತ ಏಕವಚನದಲ್ಲಿ ಅದು ಹೇಳ್ಬಾರ್ದು ಲೈವಲ್ಲಿ. ಅವನಿಗೇನು ಖಾಲಿ ಬೀಳೋದು ಅಂದಾಳೆ, ಆಕ್ಸಿಡೆಂಟ್ ಆಯ್ತು, ಅವಳೆ ಹಾಕೋದು, ಲಾನೆ ಮಾಡೋಕ್ಕಾಗಲ್ಲ. ಅದು ಅಹಂಕಾರ ನಿಮ್ಮನ್ನು ತಿನ್ನುತ್ತೆ. ನೋಡಿ, ಇಲ್ಲಿ ನಮ್ಮನ್ನು ಯಾರು ಖಾಲಿ ಬೀಳಿ ನಾವು ಹೇಳಲ್ಲ ಅನ್ನೋದಾದ್ರೆ ದೇವರೇ ಮುಖ್ಯ. ಬಂದಮೇಲೆ ನಂಬಿಕೆ ಬರ್ಬೇಕು. ನಾವು ಭಕ್ತರನ್ನ ಅಷ್ಟೇ ಭಕ್ತಿಯ ಕಾಣ್ತೀವಿ. ಕೆಲವೊಬ್ರು ಬೈತೀವಿ, ಯಾರನ್ನು ಬೈತೀವಿ ಗೊತ್ತಾ? ಭಕ್ತರನ್ನ ಬೈಯೋಕ್ಕಾಗಲ್ಲ, ಹೈವೇಗಳನ್ನ ಬೈತೀವಿ. ಅದಾ ನೋಡಿ, ಈ ಹುಡುಗಿ ಬಂದಿದೆ, ಅಲ್ಲಿ ಯಾರೋ ಕೊಟ್ರಂತೆ, ಬೈಸಿ ತಗೊಂಡೋಗಿ ಹಚ್ಕೊಂಡು ತಲೆ ಮೇಲೆ ಸ್ನಾನ ಹಾಕಿ ಸ್ನಾನ ಮಾಡ್ತಾರ. ಹುಷಾರು ನಾವು ಹೇಳಿದ್ ಕೇಳ್ಬೇಕಮ್ಮ, ಅದು ತಾಯಿ ಪ್ರೇರಣೆ ಮಾಡ್ಕೋಬೇಕು. ಈಗ ಮಾತೊಂದು ಚೂರು ಬರಲ್ವಾ? ನಿಮ್ದು ಯಾವರು? ಕಿತ್ತೂರ? ಈಗ ಹೆಂಗ್ ಮಾಡ ಮಾತು ಬರ್ದಂಗೆ ಮಾಡೋಣ ಬೇಡವಾ? ಸ್ವಲ್ಪ ಹಿಂಗೆಯಲ್ಲಿ ಬಿಡಿ, ಜಂಬ ಬರೋದು. ಇದೇ ಜಾಗದಲ್ಲಿ ಒಬ್ಬ ಬಂದು ಹಿಂಗೆ ಜಂಬ ಮಾಡಿ, ಇದೊಬ್ಬ ಚಪ್ಪಲಿ ಬಿಡಬೇಡ ಅಂತ ಜಂಬ ಮಾಡಿ ಲಕ್ಕೊಡ್ಕೊಂಡು ಇದ್ದ. ಯಾಕೆ ಹಿಂಗೆ ಜನಗಳು ಅನುಭವಿಸ್ಕೊಂತೀರ? ಮನೆಗೂ ಲಕ್ಕೊಡ್ಬಲ್ಲ, ಇಲ್ಲಿ ಲಕ್ಕೊಡ್ದು ಬಿದ್ದೋದ, ಮನೆಗೂ ಲಕ್ಕೊಡ್ದು. ನಾವೇನು ಮಾಡೋದು? ತಾಯಿಗಳು ಸೇರ್ತಲ್ಲಿ ತಾಯಿಗೆ ದೊಡ್ಡರಿಂದ, ಪ್ರಕೃತಿಗಿಂತ ದೊಡ್ಡ ದೇವ್ರು ಇನ್ನೊಂದಿಲ್ಲ. ನಾವು ಹೇಳ್ತಾ ಇರ್ತೀವಿ ನಿಮಗೆಲ್ಲ. ಯಾರು ಗುರುಗಳು ಸ್ವಾಮಿಯರಾಗಲ್ಲ, ಯಾರು ಕೈಕಾಲು ಅವ್ರೇನು ಪವಾಡ ಪುರುಷ ಆಗಲ್ಲ. ಏನೋ ಒಂದು ಸೇವೆ ಮಾಡೋ ಪುಣ್ಯ ಸಿಕ್ಕಿತ್ತು. ನಂಗೆ ಸಿಕ್ಕಿದ್ದು ದೇವ್ರು, ನನ್ನೇ ಗುರು, ನನಗೆ ಸಿಕ್ಕಿರೋ ದೇವ್ರು ನಾನೇ ಸ್ಥಾಪನೆ ಮಾಡಿರೋ ದೇವ್ರನ್ನ. ಕೆಲವು ಮೊನ್ನೆ ಒಬ್ಬ ಹೇಳ್ತಾನೆ, ಗುರುಗಳಿಗೆ ನಮಗೆ ದೇವ್ರಿಗೆ ಏನಾಗ್ತಾರೆ, ದೇವ್ರಿಗೆ ಹಂಗೆ ಮಾಡಿ ಹಿಂಗೆ ಮಾಡಿ ಹೇಳ್ಕೊತಾರೆ. ನಮಗೆ ದೇವ್ರು ಸಿಕ್ಕಿ ಮೊನ್ನೆ ಬೇರೆ ಬಂದರೆ ನಂಗೆ ದೇವ್ರು ಬರುತ್ತೆ ಅಂತ ಕೈ ಹಿಂಗಂತಲ್ಲ. ಅವ್ರಿಗೆ ಗೊತ್ತಿಲ್ಲ ದೇವ್ರು ನಮಗೆ ಸಿಕ್ಕಿತ್ತೆ ಅಂತ. ಆಮೇಲೆ ಮೊನ್ನೆ ಬೇರೆ ಬಂದರೆ ಏನೋ ಪಾಲನ ಮಾಡ್ತೀನಿ ಅಂತ ದೇವ್ರಿಗೆ ಗೊತ್ತಲ್ಲ. ಬೈಯಂಗಿಲ್ಲ, ಹಬ್ಬ ಪಾಲನ ಮಾಡ್ಬೇಕು, ಮೆಲ್ಲಕ್ಕೆ ಮಾಡೋ ಅಂದ್ರೆ ಪಾಲನ ಮಾಡಂಗಿಲ್ವ ಅಂತ ಎಲ್ಲ ಐವೀಕ ಜನ ಬರ್ತೀರಿ. ಪಾಲನ ಮಾಡೋದಾಗಲಿ, ಓದೋದಾಗಲಿ, ಭಕ್ತಿ ಆಗಲಿ ಇನ್ನೊಬ್ಬರು ತೊಂದರೆ ಆಗಬಾರ್ದು. ದೇವಸ್ಥಾನ ಬಂದು ಪಾಲನ ಮಾಡಬೇಡಿ ಅಂತ ಹೇಳಲ್ಲ ನಾವು. ಪಾಲನ ಮಾಡೋ ರೀತಿ ಅದು ಇನ್ನೊಬ್ಬರು ತೊಂದರೆ ಆಗಬಾರ್ದು ಅಂತ ನಮ್ಮ ಭಾವನೆಗಳು. ನೋಡಿತಾರೆ, ಅನುಭವಿಸಿದ್ದು ನಾವು ಜವಾಬ್ದಾರಲ್ಲ. ಇಲ್ಲಿ ಆ ತಾಯಿ ಪವಾಡ ಭಾಳ ಐತಿ. ನನಗೆ ಸಿಕ್ಕಿರೋ ದೇವ್ರು ಇದೆ, ಕೈಗೆ ದೇವ್ರು ಸಿಕ್ಕಿರೋದು. ನಾನು ಒಂದಿಷ್ಟು ಗುರುಳಾಗಿಲ್ಲ, ಜನವಾಗಿದ್ದೀನಪ್ಪ. ನಾನು ಸೋಷಲ್ ಆಗಿದ್ದೀನಿ. ನಾನು ಮಾಸಕ್ಕಾಗಲ್ಲ ಅಂದ್ರೆ ಸುಮ್ಮನೆ ಮನೆಗೆ ಹೋಗ್ರಿ. ನಮ್ಮ ಮಾಸಿಂದ ಹೇಳಿದ್ದು, ನಾನು ಖಾಲಿ ಬೀಳೋಕಾಲ ಅಂದ್ರೆ ದಂಸ ಮಾಡ್ಕೊಂಡು ಹೋಗ್ರಪ್ಪ, ಅಹಂಕಾರ ಮಾಡಬೇಡಿ ದಯವಿಟ್ಟು. ಯಾಕೆಂದ್ರೆ ಎಲ್ಲೇನು ಮಾಡ್ತೀರ ನಂಗೆ ಗೊತ್ತಿಲ್ಲ. ಇಲ್ಲಿ ಉದ್ಭವ ಮೂರ್ತಿ ನೋಡಿತಾರೆ. ಆದರೆ ನೋಡಿ, ಮಾತು ಪತ್ತ ಇಲ್ಲ. ಒಂದು ಮಾತಾ ಸುಮ್ಮ ಯಾವೂರು? ಯಾಕೆ ಯಾವೂರು ಅಂತ? ಏನು ಹೆಸರು? ಪ್ರೇಮ. 8 ದಿವಸದಿಂದ ಮಾತು ಬರ್ತಿಲ್ಲ. ಪಾಪ ಜಂಬ ಎಲ್ಲ ಪಾಪ. ಏನು ಬೇಡ, ಇಷ್ಟೊಂದು ಜನಕ್ಕೆ ಸೇವೆ ಮಾಡ್ತೀವಿ ನಾವು. ಬೆಳಗ್ಗೆ ಊಟ ಮಾಡಿಲ್ಲ ಅಂತಮ್ಮ, ಎಷ್ಟು ಜನಕ್ಕೆ ಅಂತ ಕಡೆ ಎಲ್ಲ ಏನ್ ಕಟ್ಟ ಲೇಟ್ ಆಗುತ್ತೆ. ಆಲ ಬ್ರಹ್ಮ ಪ್ರಸಾದ ಕೈಯೋ ಅಂತಲ್ಲ, ಕಿವಲ್ ಬಾ ಅಂದ್ರೆ ಅದು ಜಂಬ ಅಲ್ವಾ? ಕಿವಲ್ ಬನ್ನಿಯಪ್ಪ ಎಲ್ಲರಂಗೆ ಅಂದ್ರೆ ಒಮ್ಮೆ ಕೈ ಎತ್ತಿಕೊಂಡು ಇವರು ಹಂಗೆ ಇರೋದು. ಅಂತರ ಅನ್ಭವಿಸ್ತಾರೆ. ಸಾಮೇರಿನ ಕಾಯಕ ಅಲ್ಲ ಇವರು, ಸಾಮೇರಿ ಇವ್ರನ್ನ ಕಾಯ್ಬೇಕು. ನಾವು ಇವ್ರನ್ನೇ ಕಾಯ್ತಾ ಇರ್ಬೇಕು. ದೇವಸ್ಥಾನ ಸ್ಕ್ರೀನ್ ಟಚ್ ಮೊದಲು ನಾವು ಸ್ಕ್ಯಾನರ್ಗಳು. ಭಕ್ತರೇ, ದೇವಸ್ಥಾನಕ್ಕೆ ಭಕ್ತರಾಗಿ ಬನ್ನಿ. ನಾನು ಬೈತೀನಿ, ನನಗೆ ಭಾಳ ಕೋಪ ಬರುತ್ತೆ. ಅದು ನಂದಲ್ಲ, ದೇವ್ರದ್ದು. ನಾನು ಸಮಾನವಾಗಿ ಯಾರು ಮನ್ಸ್ಬಿಟ್ಟೆ ಬೈಯಲ್ಲ. ಯಾಕೆಂದ್ರೆ ನಾವು ಮಾತ್ರ ಸೇವೆ. ನೀವೇ ನಿಮ್ಮಿಂದ ಅನ್ನ ತಿನ್ನೋದು. ನಾವು ಯಾರಿಗಾದ್ರೂ ಗೊತ್ತಿದ್ದು ಅಪ್ಪಿ ತಪ್ಪಿ ಮಿಸ್ ಆಗಿ ಬೈದರೆ ದಯವಿಟ್ಟು ಕ್ಷಮಿಸಿ. ನಿಮ್ಮ ಅಣ್ಣನೋ ನಿಮ್ಮ ಅಪ್ಪ ತಮ್ಮ ಅಂದ್ಕೊಳ್ಳಿ. ಕೋಪಿಷ್ಟು ಇದು ಬೈತೀವಿ. ಆಮೇಲೆ ಕೆಲವರು ಏನು ಮಾಡ್ತಾರೆ, ಕೆಲವೊಂದ್ಸರಿ ಬ್ಯಾಡ್ ಮೆಸೇಜ್ ಮಾಡ್ತಾರೆ. ಅವ್ರು ಕಂಡ್ರೆ ಒಂದ್ಸರಿ ಇಷ್ಟ ಆಗುತ್ತೆ ನನಗೆ. ಮನೆ ಹುಟ್ಟ ಬಿ ಸೇಚನೆ ಮಾಡಿದ್ರೆ ಬ್ಯಾಡ್ ಮೆಸೇಜ್ ಮಾಡಿದ್ರೆ ಒಳ್ಳೆಯರು ಲೆಕ್ಕದಲ್ಲಿ. ಅವ್ರು ಬ್ಯಾಡ್ ಮೆಸೇಜ್ ಮಾಡಿ ಹೇಳ್ತಾನೆ, ಯಾರೋ ಹೆಂಗಸರು ಮುಟ್ತಾನೆ ಅಂತ ಒಬ್ಬ ಸೀರೆ ಕೊಡ್ಬೋದು ಮುಟ್ತಾನೆ ಅಂತ ಆಗ್ತಾರೆ, ಬೈತಾನೆ. ಅದೆಲ್ಲ ನಮ್ಗೊಂಥರ ಪಾಠ. ನಮ್ಗೆ ನಿಮಗಿಂತ ಅವರೇ ಗ್ರೇಟ್ ಅನ್ಸ್ಬಿಡ್ತಾರೆ. ಒಂದ್ಸರಿ ಯಾರೋ ಬ್ಯಾಡ್ ಮೆಸೇಜ್ ಮಾಡಿದ್ರೆ ಗ್ರೇಟ್ ಅನ್ಸ್ಬಿಡ್ತಾನೆ. ಡಿ ಮನೋಹರ್ ಅಂತ ಒಳ್ಳೆ ಬುದ್ಧಿ ಕಳಿಸ್ತಾನೆ ನನಗೆ. ಹೆಂಗಸರು ಮುಟ್ತಾನೆ ಅಂತ ಹಾಕಿದ್ದು ಅವತ್ತೇ ಮುಟ್ಟೋದಿಲ್ಲ ಯಾರು. ನಾವು ನಮ್ಮ ಅಣ್ಣನ ತಮ್ಮನ ಇರ್ಬೇಕು, ನಮ್ಮ ಬಗ್ಗೆ ಕೇಳ್ತಾ ಅಂತ. ನಾವು ಯಾರು ಬ್ಯಾಡ್ ಮೆಸೇಜ್ ಮಾಡ್ತಾ ಅವರೇ ಕೇಳ್ತಾ ಅನ್ನೋದು. ನೋಡಿ, ಅಹಂಕಾರ ಮಾಡ್ಕೊಂಡು ಹಿಂಗಾದ್ರೆ ಅದಕ್ಕೆ ದುರ್ಗಾಸೋದ್ರ ಕಾರಣ ಅಲ್ಲ. ಇನ್ನೊಮ್ಮೆ ಹೇಳ್ತೀನಿ, ಈ ಹುಡುಗಿ ಕಡೆಯಿಂದ ಹುಡುಗಿನ ನಾನು ತಿಳಿದೇ ಮಾಡ್ತಾ ಇಲ್ಲ, ಆಡ್ಕೊಂತಿಲ್ಲ. ಇಲ್ಲಿ ಯಾರೋ ಒಬ್ರು ಇದ್ದರೆ ಅವ್ರ ನಂಬರ್ ತಗೊಂಡೋಗಿ ನಂಬರ್ ಕೊಟ್ಟೋದ್ರೆ ನೀವು ಏನೋ ಮಾಡಿದ್ರೆ ಅದಕ್ಕೆ ನಾವು ಜವಾಬ್ದಾರ ಆಗಿರಲ್ಲ. ಏನಂತಮ್ಮ ಕರೆಕ್ಟ್ ಅಂತಮ್ಮ? ನಾನು ಲೈವಲ್ಲಿ ಹೇಳ್ತಾ ಇರ್ತೀನಿ, ಯಾವುದೇ ಊರಲ್ಲಿ, ಯಾವುದೇ ಕ್ಷೇತ್ರದಲ್ಲಿ, ಯಾವುದೇ ಮನೆಗಾಲಿ ಯಾರೇ ಬಂದು ದುರ್ಗಾಸನ ಕಡೆ ಅಂದ್ರೆ ₹1 ದುಡ್ಡನ್ನು ನೀವು ಕೊಡಂತದಿಲ್ಲ. ದೇವಸ್ಥಾನ ನಿಮ್ಮದೇ, ಗಂಡ್ಮಕ್ಳು ದೇವಸ್ಥಾನ. ಯಾರ ಅಪ್ಪ ಅಮ್ಮ ಇಲ್ವಾ? ಬರೀ ನೀವು ಕೆಲಸ ಮಾಡಿ. ನಮ್ದು ಅಣ್ಣ ತಮ್ಮ ನೀವು ಉಣ್ಣಿ ತಿನ್ನಿ ಒಂದು ಹೋಗಿ ಆರಾಮ. ಎಲ್ಲೂ ಮನಿಲ್ವಾ? ಬನ್ನಿ ನೀವು ಸೇವೆ ಮಾಡಿ, ಶುದ್ಧ ಹೋಗಿ ಇಲ್ಲಿಂದ. ಹೆಣ್ಮಕ್ಳು ಮನಿಲ್ವಾ? ಬನ್ನಿ, ಬಾಗನ ಕೊಡ್ತೀವಿ. ಹೆಣ್ಮಕ್ಳಿಗೆ ಕೇಳಕ್ಕಾಗಲ್ಲ. ಕರೆಕ್ಟಾ? ಸರಿ ತಪ್ಪದಮ್ಮ?
ಆಯ್ತಾ? ಸಾಧ್ಯವಾದ್ರೆ ಅಕ್ಕಿ ತಂದು ಕೊಡಿ, ಸಾಧ್ಯವಾದ್ರೆ ಬೆಲ್ಲ ತಂದು ಕೊಡಿ, ಸಾಧ್ಯವಾದ್ರೆ ದೇವ್ರ ಸಹಿತ ಇರಬಹುದು, ಮಾಮೂಲಿ ಸಹಿತನ್ನಿ. ಸಾವಿರಾರು ರೂಪಾಯಿ ಖರ್ಚು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಏನೋ ಛತ್ರಿಗಳಂತೆ ಗಂಟೆಗಳಂತೆ ಅವು ಇವು ತರ ಬದಲು 500 ರೂಪಾಯಿ 100 ರೂಪಾಯಿ ಹಾಕ್ರಪ್ಪ. 10,000 ರೂಪಾಯಿ ಖರ್ಚು ಮಾಡೋ ಬದಲು 100 ರೂಪಾಯಿ ಹಾಕ್ರಯ್ಯ. ಇನ್ನು 5,000 ರೂಪಾಯಿ ಖರ್ಚು, ಇನ್ನು 20,000 ಮೋಸರ ಕಟ್ಟು ಕುರಿ ಕಡೆ ಬದಲು ಒಂದು ಸ್ವಲ್ಪ ಹಾಕ್ರೆ ದೇವಸ್ಥಾನಕ್ಕೆ. ಮಿಕ್ಕಿದ್ದು ನಿಮ್ಮ ಮಕ್ಳಿಗೆ ಫೀಸ್ ಕಟ್ರಯ್ಯ. ನಿಮ್ಮ ಮಕ್ಳು ಅದೇ ದುಡ್ಡಲ್ಲಿ ಏನಾರ ತಂದು ಕೊಡ್ರಪ್ಪ. ಈಗೇನ ಪುಣ್ಯ ಏನಿಲ್ಲ ಆಗುತ್ತಾ? ಶ್ರೀಮಂತರಾಗಬೇಕು ಕೊಡೋದ್ರಿಂದ, ಚಿಕ್ಕನೋದ್ರಿಂದ ಅಲ್ಲ. ಆಮೇಲೆ ಮೆಂಟ್ಲಾಗಬಾರ್ದು, ಕಂಡ ಮನೆ ಬಗ್ಗೆ ನೋಡಿ. ಇವೆರಡು ಬಿಡಿ. ನೀವು 3 ಡಿಗ್ರಿ 1 ಡಿಗ್ರಿ ತಾಯಿ ತಂದೆ ಏನು ತಿಳ್ಕೊಳ್ಳಿ. 2ನೇದು ಕಂಡ ಮನೆ ಬಗ್ಗೆ, ಕಂಡ ಬಗ್ಗೆ ಮಾತಾಡಬಾರ್ದು. 3ನೇದು ಆಸೆ ಕಾಚಾಚಿ ಸಾಧ್ಯವಾದ್ರೆ 1 ರೂಪಾಯಿ ದಾನ ಮಾಡಿ. ತುಂಬಾ ಶ್ರೀಮಂತ ಯಾರು ಒಳಗಡೆ 1,000 ರೂಪಾಯಿ ತಿಂದು ಅಲ್ಲಿ ಬಿಲ್ಲ ಹಂಗೆ ಬಿಟ್ಬಾರ್ದು. ಇದು ಅನ್ನ ಬಿಟ್ಬಾರ್ದು ಶ್ರೀಮಂತ ಅಲ್ಲ. ಆಚೆ ಕಡೆ ಬಂದು 10 ರೂಪಾಯಿ ದಾನ ಮಾಡಿದ್ವಿ, ಶ್ರೀಮಂತರಾಗ್ತೀವಿ. ಆಗ್ತಿರಾಗಲ್ವ? ಇಲ್ಲಿ ನೋಡಿ, ಸಾಮಾನ್ಯವಾಗಿ ಬೆಳಗ್ಗೆ ನೋಡ್ತಾ ನನ್ನ ತಮ್ಮ ಕತ್ತನ ಅಲರ್ಸ್ತಾನ, ಚೆನ್ನಾಗಿ ಗೊತ್ತಾಯ್ತೆ. ಅಂತರ ಫ್ರೀ ಕಟ್ಟಿದ್ದೀನಿ, ಬಂದಾರಲ್ಲ ಅಂತರ ಫ್ರೀ ಕಟ್ಟಿದ್ವಿ. ಎಲ್ಲರಿಗಂತ ಫ್ರೀ ಕಟ್ಬೇಕು ನಾವು, ಎಲ್ಲರೂ ಸೇರಿ. ಯಾರಿಗೆ ಗೊತ್ತಾ? ಒಂದು ಫೋಟೋ ತೊಗೊಳೋ ಶಕ್ತಿ ಇಲ್ಲದಂತ ಬಡವಿದ್ದಾರೆ ನಾವಿದ್ವಿ. ಒಂದು ಅಂತ ಒಣ ಶಕ್ತಿ ಅಂತ ಇದೆ ಹೇಳಿದ್ರೆ ದೇವ್ರೇನು ಅಂತ ಹಾಕಿ ಫೋಟೋ ಹಾಕಿ ಅಂದಿರ್ತಾನೆ. ತೇರ್ತ ಉಕ್ಕಲ್ರಪ್ಪ, ನಂಬ್ರಪ್ಪ, ಅದನ್ನೇ ಮಾಡ್ಕೊಂಡು ಕೂತ್ಬಿಡಿ, ಕೆಲ್ಸಕೋರಪ್ಪ. ದೊಡ್ಡ ಮನೆ ಕಟ್ಬಿಟ್ಟು ಸಣ್ಣ ಮನೆ ಕಟ್ಕೊಳ್ರಪ್ಪ. 2 3 ಗುಂಡಿಗೆ ಉಂತಾರೆ. ಯಾಕೆ ತಲೆಗೆ ಸಂತೀರಿ? ಕಟ್ಟಕ್ಕೆ ಹೋಗ ಆಂಟಿ ಮುಗುಳ್ಕೊಳೋ ಗೊತ್ತಿಲ್ಲ ಏನ್ ಮಾಡೋದು. ಅವ್ರ ಅಮ್ಮ ಯಾವ್ದೋ ಸ್ಕೂಲಿಗೆ ಬೆಳೆಸಿರುತ್ತೆ. ಅವ್ರ ಅಮ್ಮ ಅಜ್ಜಿ ಅದಕ್ಕೆ ಬೇಕು. ಯಾವುದೇ ಕ್ಷೇತ್ರಕ್ಕೆ, ಯಾವುದೇ ಊರಿಗೆ ಹೋಗಿ ನಿಮ್ಮ ಮನೆಯಲ್ಲಿ ಫಸ್ಟ್ ಬಿಟ್ಟೋಗಿ ಏನ್ ಹೇಳಿ, ನಾನು, ನನ್ನದು, ನನ್ನಿಂದಲೇ. ಈ 3 ನಿಮ್ಮ ಮನೆ ನೀವು ಬಿಟ್ಟವ್ರು ತುಂಬಾ ಪುಣ್ಯವಂತ ನನ್ನ ಪ್ರಕಾರ. ಆಂಟಿ ಸುಮ್ಕಿರ ಆಂಟಿ. ಸಿದ್ದರಾಮಣ್ಣ ಬೇರೆ ತೋರ್ಸೋ ಉದ್ದೇಶ ಅಲ್ಲ. ದಯವಿಟ್ಟು ಯಾರು ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಪುಣ್ಯಕ್ಷೇತ್ರಕ್ಕೆ ಹೋದ್ರೆ ನಾನು, ನನ್ನದು, ನನ್ನಿಂದಲೇ ಅಹಂಕಾರ ಬಿಟ್ಟೋಗಿ ಬಹಳ ಜನ ಲೈವಲ್ಲಿ ಹೇಳಕ್ಕಾಗಲ್ಲ, ಬಹಳ ಜನ ಕ್ಷೇತ್ರಕ್ಕೆ ಬಂದು ಕಷ್ಟ ಅನುಭವಿಸಿದ್ದಾರೆ. ತಲೆನೇ ಕಳ್ಕೊಂಡಾರೆ. ಗೊತ್ತಿಲ್ಲ ಅಂದ್ರೆ ಎಣ್ಣೆ ಹೊಡೆದೊಬ್ಬ ಎಣ್ಣೆ ಹೊಡೆಯಂಗಿಲ್ಲ ಅಂದ್ರೆ ಎಣ್ಣೆ ಹೊಡೆದು ಏನ್ ಮಾಡುತ್ತೆ ಅಂತ ಮರಿ ಕಡ್ದು ಎಣ್ಣೆ ಹೊಡೆದು 2 ಕಾಲನ್ನು ಕಟ್ಟದ ಅಂತ ಇದ್ದಾರೆ ಇಲ್ಲಿ. ಹಂಗಾಗಿ ಇಲ್ಲಿ ಏನು ಕೆಟ್ಟ ಬಿಟ್ಟು ಮಾಡಂಗಿಲ್ಲ, ಕೆಟ್ಟ ಮಾತಾಡಂಗಿಲ್ಲ. ಅವಾಗ ಹೇಳ್ರಿ ತಂಗಿ, ನಿಮಗೆ ಇಷ್ಟ ಇದ್ರೆ ಬನ್ನಿ, ನಂಬಿಕೆ ಇದ್ರೆ ಅಡ್ಬೀಳಿ, ಇಲ್ಲ ಸುಮ್ಮನೆ ಮನೆಗೆ ಹೋಗಿ. ಇಲ್ಲ ಅಂದ್ರೆ ನೋಡಿ ಇಲ್ಲಿ ನೋಡ್ಕೊಂಬಿಡಿ ತಂಗಿ, ಇಲ್ಲಿ ತಪ್ಪು ಮಾಡಿ ಏನಾಗುತ್ತೆ, ತಪ್ಪು ಮಾಡ್ರೆ ಏನಾಗುತ್ತೆ? ಒಂದ್ಸರಿ ತಪ್ಪ ಸೆನ್ಸನ ಬೇಡವಾ? ಹೆಂಗೆ ಈಗ ಸೆನ್ಸಿನಾರ ಯಾರು ಕೈ ಐತಿ? ಕಳ್ಳನ ಮಕ್ಕಳ ಸೆನ್ಸ್ಪಾಡಿನ ಕೈ ಐತಿ? ಸೆನ್ಸ್ಪಾಡಿಂದ ಒಬ್ರು ಇಲ್ವೇನ? ಒಬ್ರು ಇಲ್ವೇನಾ? ಬೇಡ ಅಂತಮ್ಮ, ಅಮ್ಮ ಒಂದೇ ನನ್ನ ಕಡೆಗೆ ನೋಡಿ. ಪವಾಡ ಏನ್ ನಡೆಯುತ್ತೆ ಅಂತ ತೇರ್ತಾಕೆ ಹುಷಾರಾಗುತ್ತೆ. ಈ ಅಮ್ಮ ಅಚ್ಚೆ ಹಾಕೊಂಡಿದ್ದು ನಂಬಿಕೆ ಮೇಲೆ. ಶಬಾಷಮ್ಮ ಮಮ್ಮಿ ಒಳದಲ್ಲಿ ಕೈ ಮೇಲೆ ಕಾಲ ಮೇಲೆ ಅಚ್ಚೆ ಹಾಕ್ಸಬೇಡಿ ದಯವಿಟ್ಟು. ಹಾಕೋದ್ರೆ ಕೈ ಹಾಕ್ಸ್ಕೊಳ್ಳಿ ದಯವಿಟ್ಟು, ಮೈ ಮೇಲೆ ಎಲ್ಲ ಹಾಕ್ಸಬೇಡಿ ಆಯ್ತು. ಯಾವ್ರ ಮಮ್ಮಿ? ಅಲ್ಲೇ ಅವ್ರ ಮಮ್ಮಿ?